ಜಿಲ್ಲೆಯ ಗಂಗಾವತಿ ನಗರದ ಕರ್ನಾಟಕ ಪ್ರದೇಶ ಜನತಾದಳ ಪಕ್ಷದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಶ್ರೀಕೃಷ್ಣ ದೇವರಾಯ ವೃತ್ತದವರೆಗೆ ಆಗಮಿಸಿ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾ ದಿನದಂದು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಸರ್ಕಾರದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ತಕ್ಷಣ ಬಂಧಿಸಲು ಒತ್ತಾಯಿಸಿ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಂಗಾವತಿ ತಾಲೂಕಾ ಜೆಡಿಎಸ್ ಘಟಕದ ಅಧ್ಯಕ್ಷ ಶೇಖ್ ನಬಿಸಾಬ್, ದಿನಾಂಕ 24/12/2023 ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾ ದಿನದಂದು ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಲೈಂಗಿಕ ಶಬ್ದವನ್ನು ಬಳಸಿ ಮಹಿಳೆ ಜಾತಿಗೆ ಅಗೌರವವನ್ನು ತೋರಿ ನಮ್ಮ ದೇಶದ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುವ ಶಬ್ದವನ್ನು ಬಳಸಿ ಮತ್ತು ಮುಸ್ಲಿಂ ಸಮುದಾಯಕ್ಕೆ ನಿಂದನೆ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಭಾಷಣ ಮಾಡಿದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಗಂಗಾವತಿಯಲ್ಲಿ ಮೌನ ಪ್ರತಿಭಟನೆಯನ್ನ ಮಾಡುವ ಮೂಲಕ ಇವರ ಮೇಲೆ ರಾಷ್ಟ್ರಪತಿಯವರಿಗೆ, ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ತಕ್ಷಣ ಬಂಧಿಸಲು ಒತ್ತಾಯಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲೂಬಿನಾ ಯೂಸುಫ್, ಅಮೀನ್ ಬೇಗಂ, ಸಿರಿನ್, ಶಂಶಾದ್ ಬೇಗಂ, ಯೂಸುಫ್, ತಾಜುದ್ದೀನ್, ಚಂದ್ರಶೇಖರ್, ಅಯ್ಯೂಬ್ ಸಿಂಗಾರಿ, ಅನ್ವರ್, ತಾರೀಕು, ಪಟೇಲ್, ಬಾಷಾ, ರುಬಿನಾ, ಶಾಹೀನ್, ಸಮೀರ್, ಶಾಹೀದ್, ಕಾದರ್ಬಿ ಸೇರಿದಂತೆ ತಾಲೂಕಾ ಉಪಾಧ್ಯಕ್ಷರು ಹಾಗೂ ನಗರ ಘಟಕ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಶರಣಪ್ಪ, NKS TV4 ಗಂಗಾವತಿ. ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಗರ ಘಟಕ ಪದಾಧಿಕಾರಿಗಳು ಸದಸ್ಯರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 24/12/2023 ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾ ದಿನದಂದು ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಲೈಂಗಿಕ ಶಬ್ದ ಬಳಸಿ ಮಹಿಳಾ ಜಾತಿಗೆ ಅಗೌರವ ತೋರಿ ತಮ್ಮ ದೇಶದ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುವ ಶಬ್ದವನ್ನು ಬಳಸಿ ಮತ್ತು ಮುಸ್ಲಿಂ ಸಮುದಾಯಕ್ಕೆ ನಿಂದನೆ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವ ಭಾಷಣ ಮಾಡಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಗಂಗಾವತಿ ದಿನಾಂಕ 2/1/2024 ಮೌನ ಪ್ರತಿಭಟನೆ ಮಾಡುವ ಮೂಲಕ ಇವರ ಮೇಲೆ ಮಾನ್ಯ ರಾಷ್ಟ್ರಪತಿಯವರಿಗೆ ಮತ್ತು ಮಾನ್ಯ ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ತಕ್ಷಣ ಬಂಧಿಸಲು ಒತ್ತಾಯಿಸುತ್ತೇವೆ. ಕಾರಣ ಸರ್ಕಾರ ಸೂಕ್ತ ಕಾನೂನು ಕ್ರಮ ಜರುಗಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಇವತ್ತು ಗಂಗಾವತಿಯಲ್ಲಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಂಥ ಇವತ್ತು JDS ತಾಲೂಕು ಘಟಕದಿಂದ ಎಲ್ಲ ನಮ್ಮ ತಾಯಿಂದರು ಇವತ್ತು ಮೌನ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದರೆ, ಇವತ್ತು 24/12/2023 ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರು ಹನುಮ ಮಾಲಾ ದಿನದಂದು ಉದ್ರಿಕ್ತ ಭಾಷಣ ಮಾಡಿ ಮತ್ತು ಮುಸ್ಲಿಂ ಮಹಿಳೆಯರಿಗೆ ಲೈಂಗಿಕ ಶಬ್ದ ಬಳಸಿ ಕೋಮು ಸೌಹಾರ್ದತೆಯನ್ನು ದುಪ್ಪು ಉಂಟು ಮಾಡುವಂಥ ಕೆಲಸವನ್ನು ಇವತ್ತು ಭಾಷಣವನ್ನು ಅವರು ಮಾಡಿದ್ದಾರೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ನಾವು ಒಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛಿಸ್ತಾ ಇದ್ದೀನಿ. ಭಟ್ರೆ, ನಾವು ಒಂದು ಹೆಣ್ಣು ಅಂದರೆ ಈ ದೇಶದ ತಾಯಿ ಇದ್ದಂಗೆ. ಇವತ್ತು ಆ ದೇಶದ ತಾಯಿ ಇವತ್ತು ಮುಸಲ್ಮಾನರು ಅಂತ ಅಲ್ಲ, ಎಲ್ಲ ಇವತ್ತು ಮುಸ್ಲಿಂ ಮಹಿಳಾ ಜಾತಿಗೆ ನೀವು ತಾವು ಭಂಗ ಮಾಡಿದಿರಿ. ತಾವು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರಿ. ತಾವು ಎಲ್ಲಿಂದ ಬಂದಿದ್ರಿ? ಈ ಭೂಮಿಗೆ ಬರಬೇಕಂದ್ರೆ ಆ ತಾಯಿ ಇಲ್ಲ ಅಂದರೆ ತಾವು ಹುಟ್ಟಕ್ಕಾಗ್ತಾ ಇಲ್ಲ. ಇವತ್ತು ಒಂದು ಹೆಂಡತಿಯ ಗಂಡನಾಗಿ ತಾವು ಇವತ್ತೊಂದು ಇದೊಂದು ಸ್ಥಾನಮಾನ ಮಾಡ್ತಾ ಇದ್ರಿ. ಇವತ್ತು ಒಂದು ಅಣ್ಣನಾಗಿ ಸ್ಥಾನಮಾನ ಪಡ್ಕೊಂಡಿದ್ರಿ. ಮತ್ತು ಇವತ್ತು ಒಂದು ತಂಗಿಯ ಸ್ಥಾನಮಾನವನ್ನು ಪಡ್ಕೊಂಡಿದ್ರಿ. ಇಂಥ ಎಲ್ಲ ನೀವು ಗಂಡಸರಾಗಿ ಒಂದು ಹೆಣ್ಣಿನಿಂದ ಇಷ್ಟೆಲ್ಲ ಪ್ರೀತಿ, ವಿಶ್ವಾಸ, ಮಮತೆಯನ್ನು
ತೆಗೆದು ಇವತ್ತು ಹೆಣ್ಣಿಗೆ ಅಗೌರವವಾಗುವಂಥ ಭಾಷೆ ಮಾಡಿದೆ. ಅದು ಎಂಥ ಭಾಷೆ, ಲೈಂಗಿಕವಾದಂಥ ಭಾಷೆ. ಅದಂಥ ಭಾಷೆಗಳು ಮಾತಾಡಿದ್ರಲ್ಲ ತಾವೆಲ್ಲರೂ. ತಾವು ಎಂಥ ಸಭೆಯಲ್ಲಿ ಮಾತಾಡಿದ್ರಿ. ಹನುಮಮಾಲೆ ದಿನ ಹನುಮಂತರು, ಹನುಮಮಾಲೆ ಆಂಜನೇಯವರು. ಇವತ್ತು ನಾವು ಗಂಗಾವತಿಯಲ್ಲಿ ಸಹ ಇವತ್ತು ಹನುಮಮಾಲೆ ಮಾಡೋ ಕಾರ್ಯಕ್ರಮದಲ್ಲಿ ಗಂಗಾವತಿಯಲ್ಲಿ ಎಲ್ಲ ಸಹ ಇವತ್ತು ಹನುಮಮಾಲೆ ದಾರಿಗಳು ನಾವು ಮುಸ್ಲಿಮರು, ಹಿಂದೂಗಳು ಅಲ್ಲದೆ ಇವತ್ತು ಭಾವ್ಯತೆಯಿಂದ, ಸೌಹಾರ್ದತೆಯಿಂದ ಇವತ್ತು ಹನುಮಮಾಲೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನೀವೆಲ್ಲ ಏನಂದರೆ ಒಂದು ಹೋಮ ಸೌಹಾರ್ದಕ್ಕೆ ಧಕ್ಕೆ ತರುವಂಥ ವಿಷಯಗಳನ್ನು ತಾವು ಮಾತಾಡಿದ್ರಿ. ಇವತ್ತು ನೀವು ಯಾವ ಆದೇಶದ ಮೇಲೆ, ಯಾರ ದಾರಿ ಮೇಲೆ ತಾವು ಇಂಥ ಭಾಷೆಗಳು ಮಾಡ್ತಾ ಇದ್ರಿ? ತಾವು ರಾಮನ ಪರವಾಗಿದ್ದರೆ ರಾಮನ ಮಾರ್ಗದರ್ಶನದಲ್ಲಿ ನಡೀರಿ ತಾವು. ಇಲ್ಲ, ತಾವು ಹನುಮನ ಮಾರ್ಗದರ್ಶನ ಇದ್ದರೆ ಹನುಮನ ಮಾರ್ಗದರ್ಶನದಲ್ಲಿ. ಇವತ್ತು ಆಂಜನೇಯವರು ಇವತ್ತು